Hey guys, welcome back to our YouTube channel. We are back with another video that is Instagram ಅಲ್ಲಿ ask me anything ಅಂತ ಹೇಳ್ಬಿಟ್ಟು ಸ್ಟೋರಿ ಹಾಕಿದ್ವಿ. ಅದರಿಂದ ಬಂದಿರೋಂತ ಕ್ವೆಶ್ಚನ್ಸ್ ನ ಬಂಗಾರು ಆಯ್ದು ಇಟ್ಬಿಟ್ಟು ಎಲ್ಲಾ ಕಾಮನ್ ಕ್ವೆಶ್ಚನ್ಸ್ ಇದ್ದಿದ್ದು ಆಲ್ಮೋಸ್ಟ್ ಅದರ ಎಲ್ಲಾರು ಕೇಳಿದ ಒಂದೇ ಕ್ವೆಶ್ಚನ್ ಜಾಸ್ತಿ ಸಿಮಿಲರ್ ಆಗಿದ್ದು ಪ್ರೆಗ್ನೆನ್ಸಿ ರಿಲೇಟೆಡ್ ಎಷ್ಟು ಮಂತ್ಸ್ ಇವಾಗ ನಿಮ್ಗೆ ಅಂತ ಕೇಳಿದೀರಾ ಅಂಡ್ ಮತ್ತೆ ಪ್ರೆಗ್ನೆಂಟ್ ಆಗಿದ್ದೀರಾ ಅಂತ ಕೇಳಿದೀರಾ ಅಂಡ್ ಇನ್ನೇನು ನೀವು ಇದ್ರಲ್ಲಿ ಯಾರು ಮಲಯಾಳಿ ಅಂತ ಕೇಳಿದೀರಾ ಅಂಡ್ ಎಷ್ಟೊಂದು ಫ್ಯೂ ಕಾಮನ್ ಕ್ವೆಶ್ಚನ್ಸ್ ಬಂದಿದೆ ಅದನ್ನೆಲ್ಲ ನೋಟ್ ಡೌನ್ ಮಾಡಿ ಇಟ್ಕೊಂಡಿದ್ದೀನಿ. ಎಷ್ಟು ಮಂತ್ಸ್ ಅಂತ ನಮಗೆ ಕೇಳೋದಕ್ಕಿಂತ ಹೆಚ್ಚಾಗಿ ಇಲ್ಲಿರೋರನ್ನ ಕೇಳಿದ್ರೆ ಒಳ್ಳೇದು, ಅವರೇ ಹೇಳ್ತಾರೆ. ಅಲ್ಲ 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 ಅದ್ರೊಳಗಡೆ ಇರೋದು. ಸೊ ಇದನ್ನ ಒಂದೊಂದೇ ಆನ್ಸರ್ ಮಾಡ್ತಾ ಹೋಗೋಣ. ಸೊ ದಟ್ ನಿಮ್ಮ ಕ್ವೆಶನ್ಸ್ ಆ್ಯಕ್ಚುಲಿ ನಾವು ಇದನ್ನ ಆಸ್ಕ್ ಮೀ ಕ್ವೆಶನ್ಸ್ ಅಂತ ತುಂಬ ಸತಿ ಹಾಕಿದ್ವಿ ಇನ್ಸ್ಟಾಗ್ರಾಮಲ್ಲಿ. ಬಟ್ ಡ್ಯೂ ಟು ಸಮ್ ರೀಸನ್ಸ್ ನಾವು ಅದನ್ನ ಆನ್ಸರ್ ಮಾಡ್ಲಿಕ್ಕೆ ಆಗಿರಲಿಲ್ಲ. ಸೊ ಇದೊಂದು ಟೈಮ್ ಕೂಡ ಬಂದಿದೆ ಆನ್ಸರ್ ಮಾಡಲಿಕ್ಕೆ ಅಂತ ನಿಮ್ಮ ಕ್ವೆಶನ್ಸ್ಗೆ ಒಂದೊಂದೇ ಆನ್ಸರ್ ಮಾಡ್ಕೊಂಡು ಹೋಗ್ತೀವಿ. ವಿಡಿಯೋ ಹೋಗೋಣ. ಸೊ ಇದರಲ್ಲಿ ಫೋದಲ್ಲ ಲೆಟ್ಸ್ ಗೆಟ್ ಟು ದ ವಿಡಿಯೋ. ಹೌದು, ಪ್ರೆಗ್ನೆಂಟ್ ಆಗಿದ್ದಾಳೆ. ಏನು ಗೊತ್ತಾಗ್ತಿಲ್ಲ. ಎಸ್, ಪ್ರೆಗ್ನೆಂಟ್ ಆಗಿದ್ದೀವಿ. ಎಷ್ಟು ಮಂತ್ಸ್ ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ ನಿಮಗೆ, ಇಲ್ಲ ಮಧ್ಯದಲ್ಲಿ ಎಲ್ಲಾದರೂ ಹೇಳ್ತೀನಿ ನಿಮಗೆ. ಆನ್ಲೈನ್ ಆರ್ ಆಫ್ಲೈನ್ ಶಾಪಿಂಗ್. ನಾನು ಆ್ಯಕ್ಚುಲಿ ಆರ್ಡರ್ ವೈಸ್ ಬರೀಬೇಕು ಅಂದ್ಕೊಂಡೆ, ಟೈಮ್ ಸಿಗಲಿಲ್ಲ. ಸೊ ರ್ಯಾಂಡಮ್ ಆಗಿ ಹಂಗೆ ಬರ್ಕೊಂಡು ಹೋದೆ. ಇದು ಸ್ಟೋರ್ ರಿಲೇಟೆಡ್ ಕೇಳಿರೋಂಥದ್ದು ಕ್ವಶನ್. ನಮ್ಮದು ಹೊಸದಾಗಿ ವಿಜಯನಗರಲ್ಲಿ ಬ್ಯಾಂಗ್ಳೂರಲ್ಲಿ ಒಂದು ಸ್ಯಾರಿ ಔಟ್ಲೆಟ್ನ ಸ್ಟಾರ್ಟ್ ಮಾಡಿದ್ದೀವಿ. ಅದೊಂದು ಇನ್ನೊಂದು ಸ್ವಲ್ಪ ಫ್ಯೂ ಮಂತ್ಸಲ್ಲಿ ಇನ್ನೊಂದು ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡ್ತೀವಿ. ಅಂದರೆ ಲೆಹೆಂಗಾಸು, ಕುರ್ತಾಸು, 3 ಸೆಟ್ಸು ಅಂತೆಲ್ಲ ಬರುತ್ತಲ್ಲ, ಇದನ್ನೆಲ್ಲ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ಅದು ನಿಮ್ಮ ಸಪೋರ್ಟ್, ಬ್ಲೆಸ್ಸಿಂಗ್, ಡೆಫಿನೆಟ್ ಆಗಿ ಮಾಡ್ತೀವಿ. ಆನ್ಲೈನ್ ಶಾಪಿಂಗ್ ಎರಡೂ ಇದೆ. ನೀವು ಅಕ್ರಾಸ್ ಇಂಡಿಯಾದಿಂದ ಕುತ್ಕೊಂಡು ಎಲ್ಲಿ ಬೇಕಾದರೂ, ಅಕ್ರಾಸ್ ವರ್ಲ್ಡ್ ಕೂಡ ಕುತ್ಕೊಂಡು ನೀವು ಆರ್ಡರ್ಸ್ ಪ್ಲೇಸ್ ಮಾಡ್ಬೋದು. ಆ್ಯಂಡ್ ನಮ್ಮ ಔಟ್ಲೆಟ್ ಕೂಡ ವಿಸಿಟ್ ಮಾಡಿ ಶಾಪ್ ಮಾಡ್ಬೋದು. ಎಷ್ಟು ಮಂತ್ಸ್ ಇದು ಲಾಸ್ಟಲ್ಲಿ ಹೇಳ್ತೀನಿ. ಹೂ ಪ್ರಪೋಸ್ಡ್ ಫಸ್ಟ್. ಇದು ನಾವು ಎಷ್ಟೊಂದು ವಿಡಿಯೋಸಲ್ಲಿ ಹೇಳಿದ್ದೀವಿ. ಇವರೇ ನನಗೆ ಫಸ್ಟ್ ಪ್ರಪೋಸ್ ಮಾಡಿದ್ದು. ಇದ್ರ ಬಗ್ಗೆ ಫುಲ್ ವಿಡಿಯೋ ಬೇಕು ಅಂತಂದ್ರೆ ನಮ್ಮ ಲವ್ ಸ್ಟೋರಿ ಬ್ಲಾಗ್ ಇದೆ, ಅದನ್ನ ಹೋಗಿ ನೋಡಿ. ಅದರಲ್ಲಿ ಸಪರೇಟ್ ಪ್ಲೇ ಲಿಸ್ಟ್ ಇದೆ. ಪ್ಲೇ ಲಿಸ್ಟ್ ಓಪನ್ ಮಾಡಿ 3 ವಿಡಿಯೋ ಇದೆ. 3 ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ, ಎಲ್ಲಾ ಕ್ವೆಶ್ಚನ್ಸ್ಗೂ ಆನ್ಸರ್ ಸಿಗುತ್ತೆ. ಸೊ ಬಾಯ್ ಆರ್ ಗರ್ಲ್, ನಮಗೆ ಬೇಕಾಗಿರೋದು ಬಾಯ್ ಆರ್ ಗರ್ಲ್ ಅಂತ. ಆಕ್ಚುಲಿ ಹೇಳಬೇಕು ಅಂತಂದ್ರೆ ಯಾವ ಬೇಬಿ ಇದ್ರೂ ಅದೇ ಯೂಶುವಲಾಗಿ ಎಲ್ಲರೂ ಹೇಳತ್ತಾರೆ ಹೆಲ್ದಿ ಬೇಬಿ ಅಂತ ಬಂತು ಅಂತಂದ್ರೆ ಹ್ಯಾಪಿ ವಿತ್ ದಟ್. ಅದಾಗ್ಲಿ ಇವಳಾಗ್ಲಿ ಇಬ್ರು ಸೇಫ್ ಆಗಿ ಹೆಂಗ್ ಒಳಗೆ ಹೋಗ್ತಾರೆ. ಬಟ್ ನನ್ಗೊಂಚೂರು ಬಾಯ್ ಬೇಬಿ ಆಗಬೇಕು ಅಂತ ಇಷ್ಟ, ಇವರಿಗೆ ಗರ್ಲ್ ಬೇಬಿ ಆಗಬೇಕು ಅಂತ ಇಷ್ಟ. ಅವ್ರದ್ದು ರೀಸನ್ ನನಗೆ ಗೊತ್ತಿಲ್ಲ. ನನ್ನ ರೀಸನ್ ಏನಪ್ಪ ಅಂತಂದರೆ, ಹುಡುಗಿರು ಲೈಫಲ್ಲಿ ತುಂಬ ಕಷ್ಟ ಅನುಭವಿಸ್ತಾರೆ. ನನ್ನ ಲೈಫಲ್ಲಿ ನಾನು ಗೋತ್ರು ಮಾಡಿರೋದು. ಸೊ ಅದು ನನ್ನ ಬೇಬಿಗೆ ಬರಬಾರ್ದು ಅನ್ನೋದು ಒಂದು ಇದರಿಂದ. ಬಟ್ ಬಾಯ್ಸ್ಗೂ ಇರುತ್ತೆ ಅವ್ರದ್ದೇ ಆದಂಥ ಕಷ್ಟ. ಬಟ್ ಬೀಂಗ್ ಅ ಗರ್ಲ್ ನಾನು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡಿದ್ದೀನಲ್ಲ, ಸೊ ಅದರಿಂದ ಅಯ್ಯೋ ಬೇಡಪ್ಪ ಅದು ಅಂತ ಒಂದು ಕಡೆ. ಬಟ್ ದಟ್ಸ್ ಓಕೆ, ಗರ್ಲ್ ಬಂದ್ರೂ ಸ್ಟ್ರಾಂಗ್ ಆಗಿ ನಾವು ಬೆಳೆಸೋಣ ನಂತರನೇ. ಲವ್ ಮ್ಯಾರೇಜ್ ಆರ್ ಅದು ನಮ್ಗೆ ಗೊತ್ತಿಲ್ಲ. ಅದು ಅರೇಂಜ್ ಆಗ್ಬೇಕಾಗಿದ್ದು, ಲವ್ ಆಗಿ ಅದು ಏನೇನೋ ಆಗಿ ಫೈನಲಿ ಅದು ಹೇಳ್ಬೇಕು ಅಂತ ಶಾರ್ಟ್ ಆಗಿ ಹೇಳ್ಬೇಕು ಅಂದ್ರೆ ಲವ್ ಮ್ಯಾರೇಜ್ ಅಂತ ಹೇಳ್ಬೋದು. ಬಟ್ ನಾನು ತಾಳಿ ಕಟ್ತೆ ಮದುವೆ ಆಯ್ತು. ಅಷ್ಟೇ. ಆ್ಯಂಡ್ ಯು ಆರ್ ಫ್ರಮ್ ನೇಟಿವ್ ಅಂತ ಕೇಳಿದ್ದೀರಾ, ಆ್ಯಂಡ್ ಯು ಆರ್ ಫ್ರಮ್ ಅಂತಾನು ಕೇಳಿದ್ದೀರಾ. ಸೊ ಬೇಸಿಕಲಿ ಈಗ ನಾವು ಆಸ್ ಆಫ್ ನಾವು ಡಿಸೈಡ್ ಆಗಿರೋದು ಎಲ್ಲಿದ್ದೀವಿ ಅಂತಂದ್ರೆ ಅಬುಧಾಬಿ. ಏನು ಹೇಳ್ತಿದ್ದೆ, ಅಬುಧಾಬಿ. ನಾವಿರೋದು ಬೆಂಗಳೂರಲ್ಲಿ. ಆ್ಯಂಡ್ ನನ್ನ ನೇಟಿವ್ ಬಂದು ಕೇರಳ, ಇವರ ನೇಟಿವ್ ಬಂದು ತುಮಕೂರು, ಕರ್ನಾಟಕ. ಬಟ್ ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ. ನಿಮಗೆ ಈಗಿನ ಜನರೇಷನ್ ಲವ್ ಬಗ್ಗೆ ಇರೋ ಒಪಿನಿಯನ್. ಆಕ್ಚುಲಿ ಇಬ್ರು ಕ್ವಶನ್ಸ್ ನೋಡಿಲ್ಲ, ನಾನಷ್ಟೇ ನೋಡಿರೋದು. ಕೆಲವೊಂದಷ್ಟೇ ನಾನು ಓದ್ತಾ ಇರ್ಬೇಕಾದ್ರೆ ನೋಡೋತಿತ್ತು ಈ ಥರನೂ ಕೇಳಿದ್ದಾರೆ ಅಂತೆಲ್ಲ ಹೇಳಿದ್ದೆ. ಸೊ ಈಗಿನ ಜನರೇಷನ್ ಲವ್ ಬಗ್ಗೆ ಇರೋಂಥ ಒಪಿನಿಯನ್ ಅಂತಂದ್ರೆ, ಚಿಕ್ಕ ಪುಟ್ಟ ಜಗಳದಿಂದ ದೂರ ಆಗೋದು ಫಸ್ಟ್ ಕಟನ್ ಆಗ್ಬೇಕು. ಇನ್ನೊಂದೇನಂತಂದ್ರೆ ತಾಳ್ಮೆ ಇರ್ಬೇಕು, ಪೇಷನ್ಸ್ ಇರ್ಬೇಕು, ನಂಬಿಕೆ ಇರ್ಬೇಕು, ಎಲ್ಲ ಇರ್ಬೇಕು. ಎಲ್ಲ ಇರ್ಬೇಕು. ಎಲ್ಲ ಇದ್ರಿಂದನೇ ಉಪ್ಪು ಹುಳಿ ಖಾರ ಎಲ್ಲ ಇದ್ರೇನೆ ಸಾಂಬಾರಿಗೆ ಟೇಸ್ಟ್. ಅದೇ ತರನೇ ಅದೆಲ್ಲ ಇದ್ರೇನೆ ಈ ತರ ಇನ್ನೊಂದು ಜೀವ ಬರುತ್ತೆ ಕಾರಣ ಅದು ಅಷ್ಟೇ.
ಅಲ್ಲ, ಗಂಡ ಹೆಂಡ್ತಿರು ಹೆಂಗೋ ಎಲ್ಲ ಇರ್ತಾರೆ, ಅವರು ಆರಾಮಾಗಿ ಮಕ್ಳು ಮಾಡ್ಕೊಂಡೇ ಇರ್ತಾರೆ. ಹಂಗೆ ಅಂತೆಲ್ಲ ಒಂದು ಹ್ಯಾಪಿ ಆಗಿರೋ ಲೈಫ್ನ ಲೀಡ್ ಮಾಡೋದಕ್ಕೆ ಆಗೋದು ಹೆಂಗೆ ಅಂತಂದ್ರೆ, ನೀವು ನಿಮ್ಮ ಪಾರ್ಟ್ನರ್ ಅವರ ನೆಗೆಟಿವ್ ಸೈಡ್ ನಾನು ನೋಡಿ ಅಂದ್ರೆ ಏನೋ ಒಂದು ನೆಗೆಟಿವ್ ಇದೆ ಅಂದ ತಕ್ಷಣ ಬಿಟ್ಟು ಹೋಗೋದಕ್ಕಿಂತ ಹೆಚ್ಚಾಗಿ ಯು ನೀಡ್ ಟು ಆಕ್ಸೆಪ್ಟ್ ದೇರ್ ಫ್ಲಾಸ್ ಆಸ್ ವೆಲ್. ಅಂದ್ರೆ ಅವರ ನೆಗೆಟಿವ್ಸು ಏನಿದೆ ಅದನ್ನ ಅಕ್ಸೆಪ್ಟ್ ಮಾಡಬೇಕು. ಅಕ್ಸೆಪ್ಟ್ ಮಾಡಿದ್ರೆ ಮಾತ್ರನೇ ಅವರಿಗೆ ಮೇ ಬಿ ನಿಮ್ಗೆ ಕೆಲವೊಂದು ಅವರಲ್ಲಿ ಇಷ್ಟ ಆಗ್ತಿರಲ್ಲ, ಮೇ ಬಿ ಅವರು ಟೈಮ್ ಆಗ್ತಾ ಆಗ್ತಾ ಚೇಂಜ್ ಆಗ್ಬೋದು. ಇನ್ ಕೇಸ್ ಅವ್ರು ಚೇಂಜ್ ಆಗಿಲ್ಲ ಅಂತಂದ್ರೂ ಯು ಶುಡ್ ಸಿ ಅದು ಯಾವ ಮಟ್ಟಕ್ಕೆ ಟಾಕ್ಸಿಕ್ ಇದೆ, ಯಾವ ಮಟ್ಟಕ್ಕೆ ನಿಮ್ಮ ರಿಲೇಷನ್ಶಿಪ್ನ ಎಫೆಕ್ಟ್ ಮಾಡ್ತಿದೆ, ನೀವು ಇರ್ಬೋದಾ, ಕಂಟಿನ್ಯೂ ಮಾಡ್ಬೋದಾ ಅಂತ. ಫಾರ್ ಎಕ್ಸಾಂಪಲ್, ಈಗ ರಿಲೇಷನ್ಶಿಪ್ನಲ್ಲಿ ಇರ್ತಾರೆ, ಬೇರೆ ಯಾವ್ದು ಅಫೇರ್ ಇಟ್ಕೊಂಡಿರ್ತಾರೆ, ಇದೆಲ್ಲ ಟಾಲರೇಟ್ ಮಾಡ್ಲಿಕ್ಕೆ ಆಗಲ್ಲ. ಅದರ್ವೈಸ್ ಇನ್ನು ಮಿಕ್ಕಿದೆಲ್ಲ ಇಟ್ಸ್ ಆರಾಮ್ಸೆ, ಅದೆಲ್ಲ ನೀವು ದೊಡ್ಡದು ಮಾಡೋ ಅಂತ ಅವಶ್ಯಕತೆ ಇಲ್ಲ ಅಂತ ನನಗೆ ಅನ್ಸುತ್ತೆ. ಎಸ್ಪೆಷಲಿ ಚಿತ್ರ ಯಾಕೆ ಹೇಳ್ತೀವಿ ಅಂದರೆ, ನಾವು ಆ ಫೇಸಸ್ ಸ್ಟೇಜಸ್ ಎಲ್ಲ ಗೋತ್ರು ಮಾಡ್ಕೊಂಡೇ ಬಂದಿರೋದು. ಆ್ಯಂಡ್ ಯಾರೋ ಕೇಳಿದ್ರು, ಅಕ್ಕ ನೀವು ಇಬ್ರು ಜಗಳ ಆಡಲ್ವಾ ಅಂತ. ಆಬ್ವಿಯಸ್ಲಿ ಆಡ್ತೀವಿ. ಜಗಳ ಯಾವ ಥರ ಇರುತ್ತೆ ಅಂತಂದ್ರೆ, ನಾನೇ ಆಡೋದು ನಾನೇ ಜಗಳ ಆಡೋದಂದ್ರೆ ಇವ್ರು ತಪ್ಪು ಮಾಡ್ತಾರೆ, ನಾನು ಜಗಳ ಆಡ್ತೀನಿ ಅಷ್ಟೇ. ತಪ್ಪು ಅಂತಂದ್ರೆ ನೀವು ಏನೇನು ಅನ್ಕೋಬೇಡಿ, ನತ್ತಿಗೆ ನಮ್ಮ ಮಧ್ಯೆ ಬರೋಂಥ ಜಗಳ ಯಾರಾದ್ರೂ ಕೇಳ್ಬಿಟ್ರೆ ಬಿದ್ದು ನಗಾಡ್ಬಿಡ್ತೀರಾ, ಆ ಥರ ಜಗಳಗಳಿರುತ್ತೆ. ಈಗಾಗಿದ್ದೆ ಒಂದು ಹೇಳ್ಬೇಕು ಅಂತಂದ್ರೆ, ಇಲ್ಲಿ ಲೈಟ್ ಇಡೋದು ಎಷ್ಟೊತ್ತು ಟ್ರೈಪಾಡ್ ಓಪನ್ ಮಾಡಿ ಲೈಟ್ ಇಟ್ಟರೆ ಮುಗ್ದಾಯ್ತು. ಅದನ್ನ ನೀನ್ ಬೆಳಗ್ಗೆ ಎದ್ಬಿಟ್ಟು ಮಾಡ್ಬೇಕಾಗಿತ್ತು. ಅಂದ್ರೆ ಈ ಕಡೆಯಿಂದ ಕಮಾಂಡ್ ಪಾಸ್ ಮಾಡೋವರೆಗೂ ಏನು ಕೆಲಸ ಮಾಡೋದಿಲ್ಲ ಗೈಸ್. ಅದಕ್ಕೋಸ್ಕರ ಫಾರ್ ಎಕ್ಸಾಂಪಲ್ ಒಂದು ಕಾಂಟೆಂಟ್ ಮಾಡೋಣ, ಐ ಹ್ಯಾವ್ ಟು ಟೆಲ್. ಏನಾದರೂ ಬರೆಯೋಣ, ಐ ಹ್ಯಾವ್ ಟು ಟೆಲ್. ಅಥವಾ ಎಲ್ಲಾದ್ರೂ ಹೋಗೋಣ, ಐ ಹ್ಯಾವ್ ಟು ಟೆಲ್. ವರ್ಕ್ ರಿಲೇಟೆಡ್ ಹೇಳ್ತಾ ಇರೋದು. ಅಲ್ಲಿವರೆಗೂ ಸಾಹೇಬ್ರವರು ಅಂದ್ರೆ ಹಿ ಡೋಂಟ್ ನೋ ವಾಟ್ ಟು ಪ್ರಯಾರಿಟೈಸ್ ಫಸ್ಟ್. ಕೆಲಸ ಮಾಡಬೇಕಾ ಅಥವಾ ತಿಂಡಿ ಮಾಡಬೇಕಾ, ಫಸ್ಟ್ ಏನು ಮಾಡಬೇಕು ಅನ್ನೋದು ಕರೆಕ್ಟಾಗಿ ಗೊತ್ತಿರಲ್ಲ. ಅವ್ರು ಇಷ್ಟ ಬಂದ ಟೈಮಲ್ಲಿ ಏನೇನೋ ಮಾಡ್ಕೊಂಡಿರ್ತಾರೆ. ಈಗಲೂ ಬೈದಿಲ್ಲ ನಮ್ಗಳು, ಫಸ್ಟ್ ತಿಂಡಿ ಮಾಡ್ಕೊಂಬಿಟ್ಟು ವಿಡಿಯೋಗೆ ಅಂತೆಲ್ಲ ಕುತ್ಕೋಬೇಕಾಯ್ತು. ತಿಂಡಿ ಮಾಡಿಲ್ಲ, ಯಾವ ಗೊತ್ತಿಲ್ಲ. ಆ ಥರ ನಾನು ತಿಂಡಿ ಮಾಡೈತಿ, ಇವ್ರು ಮಾಡಿಲ್ಲ. ಇನ್ನೊಂದು ನಾನು ಹೇಳ್ತಾನೆ ಇರ್ತೀನಿ ಕೇಳಲ್ಲ, ಸಿಟ್ಟು ಹತ್ಬಿಟ್ಟು ನಾನು ಬೈದ್ಬಿಡ್ತೀನಿ. ಆ ಥರ ತಿಂಡಿ ಮಾಡಿ ನನಗೆ ನೀವು ಬೈತೀರ ಗೈಸ್, ಅಣ್ಣಗೆ ಒಂದು ಸ್ವಲ್ಪ ಊಟ ಹಾಕಿ ನೀವು ಆದ್ರೆ ದಪ್ಪ ಆದರೆ ಹೆಂಗೆ ಅಂತ. ಬಟ್ ಹಿಂಗೆ ಬಟ್ ತಿಂತಾರೆ, ಕ್ವಾಂಟಿಟಿ ಎಲ್ಲ ಚೆನ್ನಾಗೇ ತಿಂತಾರೆ, ಬಟ್ ಟೈಮಿಗೆ ಕರೆಕ್ಟಾಗಿ ತಿನ್ನಲ್ಲ. ಆ ಥರ ಏನೇನೋ ಎಷ್ಟು ಬೈದರೂ ಕೇಳಲ್ಲ, ಆ ಥರ. ಸೊ ಚಿಕ್ಕ ಪುಟ್ಟ ಜಗಳ ಅಷ್ಟೇ. ಈ ಥರ ಜಗಳಗಳಷ್ಟೇ. ಆಮೇಲೆ ಪ್ರೆಗ್ನೆನ್ಸಿ ಫಸ್ಟ್ ಟ್ರೈಮೆಸ್ಟರ್ ಸಿಂಪ್ಟಮ್ಸ್. ಪ್ರೆಗ್ನೆನ್ಸಿ ಫಸ್ಟ್ ಟ್ರೈಮೆಸ್ಟರ್ ಸಿಂಪ್ಟಮ್ಸ್ ಅಂತಂದ್ರೆ ಅದು ಇನ್ನೊಂದು ಇದು ನೆಕ್ಸ್ಟ್ ಹೇಳ್ತೀವಿ. ಓಕೆ, ಟ್ರೈಮೆಸ್ಟರ್ ಸಿಂಪ್ಟಮ್ಸ್ ಅಂತ ಹೇಳಬೇಕು ಅಂದರೆ, ಇದು ನಂದು ಎಷ್ಟನೇ ಟ್ರೈಮೆಸ್ಟರ್ ಏನು ಮಂತ್ಸ್ ಅಂತ ಹೇಳ್ತಿದ್ದೆ. ಓಕೆ, ಸೆಕೆಂಡ್ ಟ್ರೈಮೆಸ್ಟರ್ ಎಷ್ಟನೇ ಮಂತ್ಸ್ ಅಂತ ಗೊತ್ತಿಲ್ಲ ಅಲ್ವಾ, ಅಲ್ಲ ಅಷ್ಟರಲ್ಲಿ ಹೇಳೋಣ. ಸೆಕೆಂಡ್ ಟ್ರೈಮೆಸ್ಟರ್ ನಡೀತಾ ಇದೆ, ಎಷ್ಟನೇ ಮಂತ್ ಅಂತ ಹೇಳ್ತೀನಿ. ಫಸ್ಟ್ ಟ್ರೈಮೆಸ್ಟ್ರಲ್ಲಿ ನನಗೆ ಸಿಂಪ್ಟಮ್ಸ್ ಅಂತ ಬಂತು ಅಂತಂದರೆ 2 weeks ಮಧ್ಯದಲ್ಲಿ ಅಷ್ಟೇ. ಆ್ಯಕ್ಚುಲಿ 3 months ಅಂತ ಇರುತ್ತಲ್ಲ ಫಸ್ಟ್ ಟ್ರೈಮೆಸ್ಟರ್ ಅಂತ, ಅದರಲ್ಲಿ ಸೆಕೆಂಡ್ ಮಂತಲ್ಲೋ ಥರ್ಡ್ ಮಂತಲ್ಲೋ ಅಷ್ಟೇ ನನಗೆ, ಅದರಲ್ಲಿ 2 weeks ಅಷ್ಟೇ ನನಗೆ ವಾಮಿಟಿಂಗ್ ಇತ್ತು. ಅದು ಜಾಸ್ತಿ ಏನಲ್ಲ, ಕ್ರೇವಿಂಗ್ಸ್ ಒಂದಿತ್ತು ಅನ್ಕೋತೀನಿ. ಇಲ್ಲ, ಏನು ಕ್ರೇವಿಂಗ್ಸ್, ಲೈಟ್ ಕ್ರೇವಿಂಗ್ಸ್ ಆ ಥರ ಅಷ್ಟೇ. ಕ್ರೇವಿಂಗ್ಸ್ ಅಂದ್ರೆ ಹೆಂಗಿರುತ್ತೆ ಅಂತ ಪ್ರೆಗ್ನೆಂಟ್ ಆಗಿರೋರಿಗೆ ಗೊತ್ತು. ಇಲ್ಲ ಗೈಸ್, ನನಗೆ ಆ ಮಟ್ಟಿಗೆ ಏನೋ ಅಷ್ಟು ಕ್ರೇವಿಂಗ್ಸ್ ಅಂತ ಏನಿಲ್ಲ. ಅವರ್ಷನ್ ಟುವರ್ಡ್ಸ್ ಫುಡ್ ಇತ್ತು. ಅಂದ್ರೆ ನನಗೆ ಕೆಲವೊಂದು ಫುಡ್ ಇವತ್ತಿಗೂ ನನಗೆ ಚಿಕನ್ ಅಂದ್ರೆ ಆಗಲ್ಲ, ಅದಂದ್ರೇನೆ ಆಗಲ್ಲ. ಸೊ ಅದ್ರ ಕೆಲವೊಂದು ಫುಡ್ಸ್ ಏನಂತಂದ್ರೆ, ನಾಟಿ ಸ್ಟೈಲ್ ಚಿಕನ್ ತಿನ್ಬೇಕು ಅಂತ ಸುಮಾರು ದಿವಸದಿಂದ ಕೆಲವೊಂದು ಟೈಪ್ಸ್ ಆಫ್ ಫುಡ್ ನಾನು ನೆನೆಸ್ಕೊಂಡ್ರೆ ಚಿಕನ್ ಅಲ್ಲೇ ನನಗೆ ಇವಾಗ ಫಾರ್ ಎಕ್ಸಾಂಪಲ್ ಹೇಳ್ಬೋದಾ, ನಾನು ಇವ್ರ ಮನೇಲಿ ನಮ್ಗೆ ಒಂದಿನ ತುಂಬಾ ಲಾಂಗ್ ಬ್ಯಾಕ್ ನಾನ್ ವೆಜ್ ಮಾಡ್ಕೊಟ್ಟಿದ್ರು. ಸೊ ಅದು ನನಗೆ ತಿನ್ಬೇಕು ಅಂತ ಅನ್ಸುತ್ತೆ, ಬಟ್ ಮಾತಾಡ್ಸಲ್ವಲ್ಲ ಅನ್ನೋ ರೀಸನ್ಗೆ ಇವಾಗ ಒಂದೇ ಹಿಂಗೆ ಹೇಳ್ತಿದ್ದೆ ನಾನು, ಹಿಂಗೆಲ್ಲ ಇತ್ತು ಅನ್ನೋ ಥರ. ಇವಾಗ ನಾನು ಅಳಲ್ಲ ಬಿಡು, ನೋಡ್ಬೇಡ ನಾನು. ನೆನ್ನೆ ಅತ್ತಾಯ್ತು, ನೆನ್ನೆ ಈ ಥರ ಇರೋ ಟಾಪಿಕ್ ನೆನ್ನೆ ಯಾವಾಗ ಸ್ಟಾರ್ಟ್ ಮಾಡ್ತಾಳೆ ಅಂತ ಗೊತ್ತಾಗಲ್ಲ. ಹಾಲಲ್ಲಿ ಕೂತಿದ್ದೀನಿ, ರೂಮಿಗೆ ಬಂದ್ಬಿಟ್ಟು ಸುಮ್ಮನೆ ಏನೋ ಹೋದ್ಲು ಅಂತ ಇಲ್ಲಿ ಬಂಗಾರ ಅಂತ ಫಾಲೋ ಮಾಡ್ಕೊಂಡ್ಬಂದ್ರಿ. ಆಗಲೇ ಈ ಕಡೆ ಒಂದು ಜೋಗ್ ಫಾಲ್ಸ್ ಕಿತ್ಕೊಂಡ್ಬಿಟ್ಟೈತೆ. ಸೊ ಆ ಥರ ಅದರಿಂದ ಕೆಲವೊಂದು ಫುಡ್ ಬಗ್ಗೆ ನನಗೆ ಹೇಟ್ರೆಡ್ ಆಯಿತು. ಅಂದರೆ ಹೇಟ್ರೆಡ್ ಅಂದರೆ ಇಷ್ಟ ಆಗ್ತಿರಲಿಲ್ಲ ನನಗೆ ತಿನ್ನೋದಕ್ಕೆ. ಇಷ್ಟ ಆಗೋದು ಅಂತಂದರೆ ಮೇ ಬಿ ಏನೇನಂದ್ರು ಅಂದರೆ ನನಗೆ ಕುರ್ಕುರೆ ಇಂಥವೆಲ್ಲ ನೆನೆಸ್ಕೊಂಡ್ರೆ ವಾಮಿಟ್ ಬರುತ್ತೆ. ಎಸ್ಪೆಷಲಿ ಹೇಳ್ಬೇಕು ಅಂದರೆ ನನಗೆ ಇನ್ನೊಂದೇನಂತಂದ್ರೆ, ಬಂಗಾರಗೊಂದು ಡೈಜೆಸ್ಟ್ ಸಿಸ್ಟಮ್ ಸಕ್ಕದಾಗಿದೆ. ಯಾಕೆ ಅಂತ ಹೇಳ್ಬೇಕು ಅಂತಂದ್ರೆ, ಪ್ರೆಗ್ನೆನ್ಸಿಗೆ ಹೆಂಗ್ ಅಡಾಪ್ಟ್ ಆಗಿದೆ ಅಂತಂದ್ರೆ, ಅವಳು ಏನಾದ್ರು ಅನ್ವಾಂಟೆಡ್ ಇವಾಗ ಕುರ್ಕುರೆ ಚಿಪ್ಸ್ ಆ ಥರದ್ದು ಏನಾದ್ರು ತಿನ್ಲು ಅಂದ್ರೆ ಗೈಸ್, ನೀವು ಅವಳು ಊಟ ಮಾಡಿರೋದು ವಾಮಿಟ್ ಆಗಲ್ಲ. ನಾನು ಆಕ್ಚುಲಿ ಕುರ್ಕುರೆ ಫಸ್ಟ್ ತಿಂದಿರ್ತೀನಿ, ಆಮೇಲೆ ಊಟ ಮಾಡಿರ್ತೀನಿ. ಊಟ ಮಾಡಿರೋದು ಹಂಗೆ ಇರುತ್ತೆ, ಕುರ್ಕುರೆ ಮಾತ್ರ ವಾಮಿಟ್ ಆದ. ಹೆಂಗೆ ಲಿಟ್ರಲಿ ಇದನ್ನ ಹೆಂಗ್ ತೆಗ್ದು ಅದು ಗೊತ್ತಿಲ್ಲ. ಮೇ ಬಿ ಮೆಡಿಕಲ್ ಸ್ಟೂಡೆಂಟ್ಸ್ ಅವ್ರಿಗೆ ಗೊತ್ತಿರುತ್ತೆ, ಸೆಡಿಮೆಂಟೇಷನ್ ತರ ಏನಾದ್ರು ಆಗುತ್ತಲ್ಲ, ಆ ತರ ನಿಂತ್ಬಿಟ್ಟು ಇದು ಮಾತ್ರ ತೇಲ್ತಿರುತ್ತೆ ನಾವು ಹೊಟ್ಟೆಲಿ, ಅದು ಮಾತ್ರ ಆಚೆ ಬರುತ್ತೆ, ಏನಾದ್ರು ಗೊತ್ತಿಲ್ಲ. ಸೊ ಹಾಗಾಗಿ ನನಗೆ ಇಂಥ ಫುಡ್ ಇಷ್ಟ ಅನ್ನೋದಕ್ಕಿಂತ ಹೆಚ್ಚಾಗಿ ಇಂಥ ಫುಡ್ ಇಷ್ಟ ಇಲ್ಲ ಅಂತ ಹೇಳ್ಬೋದು. ಸೊ
ನಾನು ಆ್ಯಕ್ಚುಲಿ ಇದು ಸಿಂಪ್ಟಮ್ ಅಂತಂದರೆ ತುಂಬ ಇರುತ್ತೆ, ಸುಸ್ತು, ಅದು ಇದು ಇದು ಎಕ್ಸೆಟ್ರಾ, ಒಳ್ಳು ಮಸಿ ಎಲ್ಲ ಇರುತ್ತೆ. ಬಟ್ ಲಕ್ಕಿಲಿ ನನಗೇನೂ ಇಲ್ಲ, ಏನೂ ಇಲ್ಲ. ಮತ್ತು ಒಂದೇ ಒಂದು ಬ್ಯಾಕ್ ಪೇನ್, ಅದು ಯಾವಾಗಲೂ ಇಲ್ಲ, ಬಂದರೆ ಮಾತ್ರ ಸರಿಗೆ ಬರುತ್ತೆ, ಎದ್ದೇಳಕ್ಕೆ ಆಗಲ್ಲ, ಹಂಗೆ ಬರುತ್ತೆ. ಅದೊಂದು, ಅದು ಇವತ್ತಿಗೂ ಇದೆ ನನಗೆ. ದೆನ್ ವಾಟ್ ಎಲ್ಸ್, ಅವ್ರು ನಿಮ್ಮನ್ನ ಟ್ರೂ ಲವ್ ಮಾಡ್ತಾರೆ ಅಂತ ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಅಂತ. ಇದು ನನಗೆ ಹೇಗೆ ಗೊತ್ತಾಗುತ್ತೆ ಅಂತಂದರೆ, ನಿಮಗೋಸ್ಕರ ಅವ್ರು ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಇರ್ತಾರೆ ಅನ್ನೋದು ನನ್ನ ಪ್ರಕಾರ. ಸತ್ಯ ಅನ್ನೋ ಒಂದು ಸ್ಟೇಜ್ ಅಂತ ಬಂದಾಗ ಅಂದರೆ ಏನು ಬೇಕಾದ್ರು ಅಂತಂದರೆ, ಫಾರ್ ಎಕ್ಸಾಂಪಲ್ ಈಗ ಚಿಕ್ಕ ಚಿಕ್ಕ ವಿಷಯ ಅಂತಲೇ ತೊಗೊಳ್ಳಿ, ನೀವು ಯಾವುದೋ ನೆಗೆಟಿವ್ ಮಾಡ್ತೀರಾ, ಅದನ್ನೇ ಹೈಲೈಟ್ ಮಾಡಿ ಅದು ನೀನು ತಪ್ಪು ಅಂತ ಹೇಳೋದು ಬದಲು ದಿಲ್ ಅಕ್ಸೆಪ್ಟ್ ಇಟ್. ಓಕೆ, ಅದು ಕೂಡ ನಿಮಗೋಸ್ಕರ ಏನೋ ಒಂದು ಮಾಡೋದನ್ನ ಅವ್ರಿಗೆ ಹರ್ಟ್ ಆದ್ರೂ ಅವ್ರು ಸಹಿಸ್ಕೊಂಡಿರ್ತಾರೆ. ಅಂದರೆ ಇವಾಗ ನಾನು ಸಾಯಿಸ್ಬಿಡ್ತೀನಿ, ಸಹಿಸ್ಕೋಬೇಕು ಅಂತ ಹೇಳ್ತಾ ಇಲ್ಲ, ಸಣ್ಣ ಸಣ್ಣ ವಿಷಯ ಇರುತ್ತಲ್ಲ ಆ ಥರ ಹೇಳ್ತಾರೆ. ಸೊ ಅದು ಲೆಟ್ ಇಟ್ ಗೋ. ಯಾಕಂದರೆ ಅವರಿಗೆ ಆ ಮಿಸ್ಟೇಕಲ್ಲಿ ನೀನು ಕರೆಕ್ಟ್ ಮಾಡಬೇಕು ಅಂತ, ಅಥವಾ ಆರ್ಗ್ಯುಮೆಂಟಲ್ಲಿ ನಾನು ಗೆಲ್ಲಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ಇಂಪಾರ್ಟೆಂಟ್ ಆಗಿರ್ತೀರ. ಸೊ ದೇರ್ ಯುಲ್ ಗೆಟ್ ಅದು ಟ್ರೂ ಲವ್ ಅನ್ನೋದು ಒಂದು. ಆ ಥರ ಎಲ್ಲ ವಿಷಯಗಳಲ್ಲೂ ಅಪ್ಲೈ ಮಾಡಿ ನೋಡ್ಕೊಳ್ಳಿ. ಇಂಟೆನ್ಸಿಟಿ ಮ್ಯಾಟ್ರ್ ಆಗುತ್ತೆ. ಅದೇ ಹೇಳೋದಲ್ಲ, ನೆಕ್ಸ್ಟ್ ಲೆವೆಲ್ ಹೊಡೆದಾಟ ಅಥವಾ ಬೈಗ್ಲ ಅದು ಇದು ಅಥವಾ ಅಫೇರ್ ಗಿಫೇರ್ ಇವೆಲ್ಲ ಯಾರು ಟಾಲರೇಟ್ ಮಾಡಬೇಡಿ. ನಾನು ಬೇರೆ ಹೇಳಿದ್ದು. ಆಮೇಲೆ ನೀವು ಜಗಳನೇ ಆಡಲ್ವಾ? ಅದೇ ಹೇಳಿದ್ನ, ಡೆಫಿನೆಟ್ಲಿ ಆಡ್ತೀವಿ. ಬಟ್ ಜೋರಾಗೆ ಜಗಳಗಳು ಆಡಿದಂಥ ಸಿಚುವೇಶನ್ಸ್ ಇದೆ. ಬಟ್ ನಮ್ಮಲ್ಲಿ ಜಗಳ ಅಂತ ಬಂತು ಅಂತಂದರೆ ಅದೇ ಮಂತ್ಲಿ ಟ್ವೈಸ್ ಈ ಥರ ಜಗಳ, ಡೈಲಿ ಜಗಳ ಅಂತ ಇತ್ತು ಅಂತಂದರೆ ಕೋಳಿ ಜಗಳಗಳು. ಯಾಕೆ ತಿಂಡಿ ಮಾಡಿಲ್ಲ, ನಿಂಗೆ ಹೇಳ್ತಾನೆ ಇರಬೇಕು ನಾನು, ಈ ಥರ ಒಂದು ಎದುರುಗಡೆ ತಗೊಂಬಂದು ಕೈನಲ್ಲಿ ಕೊಟ್ಟರು ಕೂಡ ಕೆಲವೊಂದು ಸತಿ ಅದು ನನಗೆ ಕೋಪ ಬರ್ಸೋಂಥ ಸಿಚುವೇಶನ್ಸು. ಹುಷಾರಿರಲ್ಲ, ಹೋಗ್ಬಿಟ್ಟು ಬಿಸಿ ಮಾಡಿಕೊಂಡು ಹೋಗಿ ತಗೊಂಬಂದು ಕೊಟ್ಟರು ಅದನ್ನು ಆರಿಸ್ಕೊಂಡು, ಅದ್ರ ಬಂದು ನಾನು ಆರಿಸ್ಕೊಂಡ್ರೆ ಹಂಗೆ ತಗೊಂಬಂದು ಕೊಡ್ಬೋದು ಅಲ್ವಾ. ಸೊ ಈ ಥರ. ಹಸ್ಬೆಂಡ್ ನೇಮ್ ಆ್ಯಕ್ಚುಲಿ ನಮ್ಮ ಹೆಸರೇ ಗೊತ್ತಿಲ್ಲ ನಿಮಗೆ. ಮಮತಾ, ಯೋಗೇಶ್, ಚಿಚ್ಚು, ಬಂಗಾರು. ಅದಂದ್ರೆ ಎಷ್ಟೋ ಜನಕ್ಕೆ ಇರಿಟೇಟ್ ಆಗುತ್ತೆ ಅನ್ಕೋತೀನಿ. ಇಷ್ಟಪಡೋರು ಇದ್ದಾರೆ. ಎಷ್ಟು ಜನ ನಮ್ಗೆ ರೋಡಲ್ಲಿ ನೀವು ಕರೆಯೋದು ಇಷ್ಟ ಅಕ್ಕ ಚಿಚ್ಚು ಅಂತ ಎಷ್ಟೊಂದು ಜನ ಹೇಳ್ತಾರೆ. ಬಟ್ ಹೇಟ್ ಮಾಡೋರು ಇರ್ತಾರೆ. ಬಟ್ ವಿ ಡೋಂಟ್ ಕೇರ್. ಈಗ ನಿಮ್ಮ ಮನೆ ನಿಮ್ಮಮ್ಮ ನಿಮ್ಮ ಒಂದು ಹೆಸರು ಇಟ್ಟಿರ್ತಾರೆ, ಕರಿಬೇಡಿ ಅಂತಂದ್ರೆ ಆಗುತ್ತಾ ನಿಮಗೆ? ಆ ಥರ ಅದು ನಿಮ್ಮ ಹೆಸರು. ಬಟ್ ಇವಾಗ ನೀವು ನಿಮ್ಮ ಯಜಮಾನ್ರ ಏನಂತ ಕರಿತೀರಾ? ಚಿಚ್ಚು ಅಂತ. ಸಾರಿ, ಇಲ್ಲೇ ಬಂದ್ಬಿಡ್ತು, ಸಾರಿ ಬಂಗಾರ. ಏನಂತಂದ್ರೆ ರೀ ಹೋಗಿ ಬನ್ನಿ ಅಂತ ಕರಿತಾರಲ್ಲ, ಅದೇ ತರ ಅದು ಅಷ್ಟೇ. ಏನೇ ಹೋಗಿ ಬಾರಿ ಅಂತಂತಾರೆ, ಇಲ್ಲ ಅಮ್ಮಿ ಅಂತಂತಾರೆ, ಅಮ್ಮಣಿ ಅಂತಂತಾರೆ, ಯಾರು ಹಿಂಗೆ ಏನೇನೋ ಕರೀತಾರೆ. ಅದ್ರ ಬದಲು ನಾನು ಬಂಗಾರು ಅಂತ ಕರಿತೀನಿ ಅಷ್ಟೇ. ಅಕ್ಕ, ನೀವು ಮಲಯಾಳಂ ಹುಡುಗಿ ಅಲ್ವಾ? ಸೊ ಯಾವ ಥರ ಅಣ್ಣನ ಪರಿಚಯ ಮಾಡ್ಕೊಂಡ್ರಿ, ಕನ್ನಡ ಹೇಗೆ ಕಲ್ತ್ರಿ? ಅದೇ ಬೇಸಿಕಲಿ ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಬೆಂಗಳೂರಲ್ಲೇ. ಸೊ ಅದರಿಂದ ನನಗೆ ಕನ್ನಡ ಗೊತ್ತು. ಕೆಲವೊಂದು ಟರ್ಮ್ಸ್ ಅಷ್ಟೇ ನನಗೆ. ಫಾರ್ ಎಕ್ಸಾಂಪಲ್ ಈಗ ನಾನು ಕನ್ನಡ ಹೇಗೆ ಗೊತ್ತು, ಆಬ್ವಿಯಸ್ಲಿ ಆಚೆ ಎಲ್ಲರ ಹತ್ರನೂ ಮಾತಾಡಿ ನನಗೆ ಕನ್ನಡ ಗೊತ್ತು. ಆ್ಯಕ್ಚುಲಿ ನಾನು ಲಾಸ್ಟಲ್ಲಿ ಮಾತಾಡ್ತೀನಿ, ಅದೇ ಗೊತ್ತು, ಅದರಿಂದ ಗೊತ್ತು. ಇವ್ರನ್ನ ಹೇಗೆ ಪರಿಚಯ ಮಾಡ್ಕೊಂಡಿದ್ದು ಅಂತಂದರೆ ಕಾಲೇಜ್. ನಾವಿಬ್ಬರು ಡಿಗ್ರಿ ಒಂದೇ ಕಾಲೇಜಲ್ಲಿ ಓದಿದ್ದು, ಕಂಪ್ಲೀಟ್ ಮಾಡಿದ್ದು. ಆಮೇಲೆ ನೇಟಿವ್ ಆ್ಯಂಡ್ ನಾವು ಅದು ಹೇಳಿದ್ವಿ. ನೇಟಿವ್ ನಂದು ಕೇರಳ, ಇವ್ರದ್ದು ತುಮಕೂರು. ಆಮೇಲೆ ನೆಕ್ಸ್ಟ್ ಪಾರ್ಟ್ ಲವ್ ಸ್ಟೋರಿ. ಅದು 8 months ಗ್ಯಾಪ್ ಏನಕ್ಕಾಯಿತು ಅನ್ನೋದು ಕೇಳಿದ್ರಿ. ಒಂದು ನಾವೇ ಹೇಳ್ತೀವಿ ಅಂತ. ಬಟ್ ತುಂಬ ಡ್ರಾಗ್ ಮಾಡ್ಕೊಂಡು ಬಂದಿದ್ದೀವಿ. ಐನೋ ಎಷ್ಟು ನಿಮ್ಗೆ ಅದು ಇರಿಟೇಟ್ ಆಗ್ತಿದೆ ಅಂತ. ನಮಗೆ DM ಆಗಲಿ, ಕಾಮೆಂಟ್ಸಲ್ಲಾಗಲಿ, ಅಥವಾ ಯೂಟ್ಯೂಬಲ್ಲೇ ಕೇಳಿದ್ದೀರಾ ಯಾವಾಗ ನೆಕ್ಸ್ಟ್ ಪಾರ್ಟ್ ಅಂತ. ಸೊ ಅತಿ ಶೀಘ್ರದಲ್ಲಿ ಹೇಳಬೇಕು ಅಂತಲೇ ಇದ್ದೀವಿ. ಅದೊಂದು ಸ್ವಲ್ಪ ಇವ್ರು ಸಪೋರ್ಟ್ ಮಾಡ್ತಾರೆ ಅಂತಂದರೆ ಆದಷ್ಟು ಬೇಗ. ಅಂದರೆ ಯಾಕೆ ಹೇಳ್ತಿಲ್ಲ ಅಂತಂದರೆ, ಫಾರ್ ಎಕ್ಸಾಂಪಲ್ ಒಂದು ಚಿಕ್ಕದಾಗಿ ಹೇಳಬೇಕು ಅಂತಂದರೆ, ಅದರಲ್ಲಿ ಕೆಲವೊಂದು ಕಾಂಟ್ರವರ್ಷಿಯಲ್ ಸಿಚುವೇಶನ್ಸ್ಗಳಿದೆ. ಒಬ್ರ ಬಗ್ಗೆ ಬಿಟ್ಕೊಟ್ಟು ಮಾತಾಡಬೇಕು. ಈಗ ನಾನು ಹೇಳಬೇಕು ಅಂತಂದರೆ ಸಂಪೂರ್ಣವಾಗಿ ಇವ್ರ ಫ್ಯಾಮಿಲಿ ಬಗ್ಗೆ ನಾನು ಕಂಪ್ಲೀಟಾಗಿ ನೆಗೆಟಿವ್ ಮಾತಾಡಿದ್ರೆ ಮಾತ್ರ ಅದು ಹೇಳಲಿಕ್ಕಾಗೋದು. ಸೊ ಅದರಿಂದ ನನಗೆ ಅದು ಹೆಂಗೆ ಹೇಳೋದು ಅನ್ನೋದು ಒಂದು ಕಡೆ ಆಗ್ಬಿಟ್ಟಿದೆ ಇಲ್ಲಿ. ಅದರಿಂದ ಅಷ್ಟೇ ಡ್ರ್ಯಾಗ್ ಮಾಡ್ತಿರ್ತಾರೆ. ಬಟ್ ಯಾವಾಗ ಗಟ್ಟಿ ಮನ್ಸು ಮಾಡಿ ಓಕೆ ಲೆಟ್ ಮೀ ಟೆಲ್ ದಿಸ್ ಅಂತ, ಅದು ಇವ್ರ ಕೈನಲ್ಲಿದೆ ಎಲ್ಲ. ಅದು ಹೇಳಬೇಕಾ ಬೇಡ ಅನ್ನೋದು ನೋಡೋಣ, ಹೇಳ್ತೀವಿ ಕಾಯ್ದು ಆದಷ್ಟು. ಅದು ಹೆಂಗೆ ಒಂದು ಸ್ವಲ್ಪ ಕಟ್ ಮಾಡಿ ಅದೊಂದು ಸ್ವಲ್ಪ ಕ್ರಿಯಲ್ ಆಗಿ ಆ ಥರ ಇರಲ್ಲ, ಅದು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಗೆ ಹೇಳ್ಬೋದು ಆ ಥರ ಹೇಳಿ ಮುಗಿಸ್ಬಿಡ್ತೀವಿ. ಹೇಗೆ ಸಿಕ್ತು? ಇವರೇ ನಾಮಕರಣ ಮಾಡಿದ್ದು. ಒಂದಿನ ಸಡನ್ನಾಗಿ ಏನು ನೇಮ್ ಇಡೋಣ ಅಂತ ಕೇಳಿದಾಗ ಈ ಬಂಧನ ಅಂತ ಹೇಳಿದ್ರು. ಏನಕ್ಕೆ ಅಂದರೆ ಮೂವಿ ನೋಡಿದಿರಲ್ಲ ನೀವು, ಅದರಲ್ಲಿ ಹೆಂಗೆ ಅಂತಂದರೆ ವಿಷ್ಣುವರ್ಧನ್ ಮತ್ತು ಭಾರತಿನ ನೇಮ್ಸ್ ಗೊತ್ತಿದೆ.
ಅಂದರೆ ನಾನು ಕನ್ನಡ ಮೂವೀಸ್ ಜಾಸ್ತಿ ನೋಡಲ್ಲ, ಯಾಕೆಂದರೆ ಮನೆಯಲ್ಲಿ ಮಲಯಾಳಂ ತಮಿಳು ಅದು ಇದು ನಾನು ಆಲ್ಮೋಸ್ಟ್ ನೋಡ್ತೀನಿ ಅಂತಂದರೆ ಸಾಂಗ್ಸ್ಗಳು ನೋಡ್ತೀನಿ. ಕನ್ನಡ ಮೂವೀಸ್ ಕೆಲವೊಂದು ನೋಡೇ ಇಲ್ಲ ಅಂತ ಹೇಳಲ್ಲ, ಕೆಲವೊಂದು ನೋಡಿದ್ದೀನಿ. ಆ್ಯಂಡ್ ನನಗೆ ಯೂಶಲಿ ಹೇಳಬೇಕು ಅಂದರೆ ಆ ಥರ ಮಲಯಾಳ ಮೂವೀಸಿಗೆ ನೋಡಿದ್ದೀನಿ ಅಂತ ಕೇಳಿದ್ರೆ ದೇವರಣೆ ನೋಡಿಲ್ಲ, ಯಾಕಂದರೆ ನನ್ನ ಮೂವೀಸ್ ಕಡೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ನನಗೆ. ಲವ್ ಸ್ಟಾರ್ಟ್ ಆದಾಗ ಫಸ್ಟ್ ಯಾವ ಮೂವಿ ನೋಡಿದ್ದು ಅಂತ ಕೇಳಿ ಗೈಸ್. ಕಾಂತಾರ ಎಲ್ಲಿ ನೋಡಿದ್ದು ಅಂತ ಕೇಳಿ ಗೈಸ್. ತುಮಕೂರಲ್ಲಿ. ಯಾಕೆ ಸುಮ್ಮನೆ ಕೇಳಿ. ಸೊ ಅದೇ ಮಲಯಾಳಂ ಏನು ಕೇಳಿದ್ರು ಇವರೇ ಹೇಳಿದ್ದು, ಅದರಲ್ಲಿ ಹೆಂಗೆ ಅವ್ರ ಬಾಂಡಿಂಗ್ ಇದೆ ಕೊನೆವರೆಗೂ ಲಾಸ್ಟ್ ಮೊಮೆಂಟ್ವರೆಗೂ ಆ ಥರ ಒಂದು ಬಾಂಡಿಂಗ್ ಇದೆ. ಸೊ ಆ ಥರ ಬಾಂಡಿಂಗ್ ನಮ್ಮದು ಇರಬೇಕು ಅನ್ನೋದು ಅವರ ಒಂದು ಇಂಟೆನ್ಷನ್ ಆಗಿತ್ತು ಅನ್ಕೋತೀನಿ ಅವತ್ತಿಗೆ. ಇವತ್ತಿಗೂ ಹಂಗೆ ಇದೆ. ಲೈಫ್ ಲಾಂಗ್ ಬಂಧನ, ಲಾಂಗೆಸ್ಟ್ ಬಂಧನ. ಹೌ ಮೆನಿ ಮಂತ್ಸ್? ಓಕೆ, ಹಾಂ, ಇದು ನಾನು ಬರ್ತೀನಿ. ಹೌ ಮೆನಿ ಮಂತ್ಸ್ಗೆ ಚೈಲ್ಡ್ ಥರ ಅಂತ ನಾನೇ ಹಾಕಿದ್ದೀನಿ. ಅದು ಏನಂತಂದರೆ, ಅಕ್ಕ ನಿಮ್ಮ ಹಸ್ಬೆಂಡ್ ಹತ್ರ ಅಥವಾ ಯಜಮಾನ್ರ ಹತ್ರ ನೀವು ಯಾಕೆ ಆ ಥರ ಮಾತಾಡ್ತೀರಾ, ನಾರ್ಮಲ್ ಆಗಿ ಬೇರೆ ಥರ ಮಾತಾಡ್ತೀರಾ ಅಲ್ಲ ಅಂತ ಇವಾಗ ಇವಾಗ ಹೇಳ್ತೇನೆ ಹೇಗೆ ಅಂತಂದರೆ, ನನ್ನ ಥರ ಇರೋರಿಗೆ ನಾನು ಏನು ಅಂತ ಗೊತ್ತಾಗಿರುತ್ತೆ. ಇಲ್ಲಿ ಏನು ನಡೀತಿದೆ ನಮ್ಮ ಬಾಂಡಿಂಗ್ ಅನ್ನೋದು ಗೊತ್ತಾಗಿರುತ್ತೆ. ಎಷ್ಟೊಂದು ಹುಡುಗರಾಗಲಿ ಅದೇನು ಕ್ಯೂಟ್ ನಾವೇನಾದ್ರು ತೊಗೊಂಡು ಹೋಗ್ತಾರೆ ಅದನ್ನ. ಆ್ಯಂಡ್ ಕೆಲವೊಬ್ಬರಿಗೆ ಗೊತ್ತಿರಲ್ಲ. ವೈ? ಬಿಕಾಸ್ ಅವ್ರೊಂದು ಸ್ವಲ್ಪ ಲೇಡಿ ಬಾಂಡ್ಗಳಿರ್ತಾರಲ್ಲ, ಅವ್ರಿಗೆ ಗೊತ್ತಿರಲ್ಲ ಅದು. ಸೊ ಯಾವ ಥರ ಅಂತಂದರೆ ಅವರು ಬರೋ ಇಲ್ಲಿ ಅನ್ನೋ ಥರ ಒಂದು ಕೈಂಡ್ ಆಫ್ ಇರ್ತಾರಲ್ಲ, ಅವ್ರಿಗೆ ಇದು ಗೊತ್ತಿರಲ್ಲ. ಸೊ ನಾನು ಎಕ್ಸ್ಪ್ಲೇನ್ ಮಾಡಿದ್ರೆ ಅವ್ರಿಗೆ ಅರ್ಥ ಆಗಲ್ಲ. ಹೆಂಗೆ ಅಂತಂದರೆ, ಒಂದು ಹುಡುಗಿ ನಾನು ಆ್ಯಕ್ಚುಲಿ ನಮ್ಮ ಅಮ್ಮನ ಹತ್ರನೂ ಮೋಸ್ಟ್ ಆಫ್ ದ ಟೈಮ್ಸ್ ಹಂಗೇನೆ, ಇವ್ರ ಹತ್ರನೂ ಹಂಗೇನೆ. ಅದೇ ಅಮ್ಮನ ಹತ್ರ ನಾನು ಹೇಗಿರ್ತೀನಿ ಅದೇ ನನಗೆ ಇವ್ರ ಹತ್ರ ಬಂದ್ಬಿಟ್ಟಿದೆ. ಒಂದು ಸಪ್ರೇಟ್ ಆಗಿದ್ದಾಗ ಒಂದು ಮಗು ಥರನೇ ಆಗೋಗ್ಬಿಡ್ತೀನಿ. ನೀವು ಆ್ಯಕ್ಚುಲಿ ಸ್ಕ್ರೀನ್ ಮುಂದೆ ಏನೂ ನೋಡಿಲ್ಲ, ಇವರಿಗೆ ಗೊತ್ತು ಏನೇನು ಹಿಂಗೆಲ್ಲ ಆಡ್ತಿರ್ತೀನಿ ಅಂತ. ಸೊ ಆ ಥರ ಇರುತ್ತೆ. ಕೆಲವೊಬ್ರಿಗೆ ಇರಿಟೇಷನ್ ಅನಿಸುತ್ತೆ, ಕೆಲವೊಬ್ಬರಿಗೆ ಕ್ಯೂಟ್ ಅನಿಸುತ್ತೆ. ನಾನು ಆ್ಯಕ್ಚುಲಿ ಇಲ್ಲಿವರೆಗೂ ಅದ್ರ ಬಗ್ಗೆ ಮಾತಾಡಬೇಕು ಅಂತ ನನಗೆ ಅನ್ಸೇ ಇಲ್ಲ. ಆ್ಯಕ್ಚುಲಿ ಏನು ಅನ್ಕೊಳ್ತೀವಿ ಅಂತಂದ್ರೆ, ಡೈಲಿ ಲಾಗ್ನ ಸ್ಟಾರ್ಟ್ ಮಾಡಿದಾಗ ಪ್ರತಿಯೊಂದೂ ಹೆಂಗಿರುತ್ತೆ ಲೈವ್ ಅವ್ರ ಥರ ಆಗ್ತಾ ಇರುತ್ತಲ್ಲ, ಅದ್ರಲ್ಲಿ ಏನಾದರೂ ಒಂದು ಐಡಿಯಾ ಸಿಗುತ್ತೆ ಅವ್ರಿಗೆ ಅಂತ ನಾವು ಯೂಟ್ಯೂಬಲ್ಲಿ ಬೇರೆ ಅಷ್ಟು ಆಕ್ಟಿವ್ ಆಗಿಲ್ಲ. ಬಟ್ ಏನು ಗೊತ್ತಾ, ನಾನು ಆ್ಯಕ್ಚುಲಿ ನಿನ್ನ ಹತ್ರ ಇರೋ ಥರ ಕಂಪ್ಲೀಟಾಗಿ ಕ್ಯಾಮ್ರಾ ಮುಂದೆ ನಾನು ಇರೋಕ್ಕಾಗಲ್ಲ. ಅದೊಂದು ಅಟ್ಲೀಸ್ಟ್ ಒಂದು ಐಡಿಯಾ ಏನಾದರೂ ಬರುತ್ತಲ್ಲ, ಎಸ್ಪೆಷಲಿ ವ್ಲಾಗಲ್ಲಿ ಬರಲ್ಲ ನಂಗೆ ಆ ಥರ. ಲಿಟ್ರಲಿ ಹೇಳ್ಬೇಕು ಅಂತಂದ್ರೆ, ಇವಾಗ ನಿಮ್ಮ ಪಕ್ಕದಲ್ಲಿ ಒಂದು ಮಗುನ ಹಾಕೊಂಡು ನೈಟ್ ಮಲಗಿದ್ದೀರಾ ಅಂತಂದ್ರೆ, ಬೆಳಗ್ಗೆ ಎದ್ಬಿಟ್ಟು ಹಂಗೆ ಅದು ಹೆಂಗ್ ಆಡತ್ತೆ ನಿಮ್ಮ ಮೇಲೆಲ್ಲ ಬಿದ್ದು ಹಂಗೆ ಮಾಡ್ತಿರ್ತಾಳೆ. ಎಪ್ಸೋಡ್ ಟೈಮಲ್ಲೋ ಏನೋ ಒಂದು ಮಾಡೋಕೆ ಚಿಚ್ಚೋ ಒಂದು ಇನ್ನೊಂದು ನನಗೆ ಎದೇಳು ನಮ್ಮ ಮಧ್ಯೆ ಇರೋ ಬಾಂಡಿಂಗೇ ಒಂಥರ ಹೆಂಗೆ ಅಂತಂದರೆ, ಇಟ್ಸ್ ನಾಟ್ ದಟ್ ಒಬ್ರು ಕಮಾಂಡ್ ಮಾಡಬೇಕು, ಇದನ್ನ ಹೋಗಿ ಮಾಡು ಅದನ್ನ ಮಾಡು, ಈ ಥರ ನಮ್ಮ ಮಧ್ಯೆ ಇವತ್ತಿನವರೆಗೂ ಇಲ್ಲ. ಟು ಬಿ ಆನೆಸ್ಟ್ ಹೇಳಬೇಕು ಅಂದರೆ, ಸತ್ಯವಾಗ್ಲೂ ಹೇಳ್ತಾ ಇರೋದು, ಅಮ್ಮನ ಮೇಲೆ ಆಣೆ ಮಾಡಿ ಹೇಳ್ತಾ ಇರೋದು, ಬಂಗಾರ ಹೋಗ್ಬಿಟ್ಟು ಟೀ ಮಾಡ್ಕೊಂಡು ಬಾ ಅನ್ನೋದು ಒಂದೇ ಒಂದು ಮಾತು ಸಹ ನನಗಿದನ್ನು ಹೇಳಿಲ್ಲ. ಇದು ನಾನು ಎಲ್ಲ ಬೇಲ್ಬೇಕಾದ್ರೂ ಬಂದು ಹೇಳ್ತೀನಿ. ನಮ್ಮ ಮಧ್ಯೆ ಜಗಳ ಆಗಿದೆ, ಇವ್ರಿಗೆ ತುಂಬಾ ನೆಗೆಟಿವ್ಸ್ ಇದೆ. ನಾನು ಅಷ್ಟು ಈಸಿಯಾಗಿ ಬಿಟ್ಕೊಡಲ್ಲ, ತುಂಬಾ ನೆಗೆಟಿವ್ಸ್ ಇದೆ. ಬಟ್ ಕೆಲವು ಸ್ಟೀರಿಯೋ ಟೈಪ್ ಇದೆ ಅಲ್ವಾ. ಅದೇ ಸ್ಟೀರಿಯೋ ಟೈಪ್ ಹೆಂಗೆ ಅಂತಂದ್ರೆ, ಹಸ್ಬೆಂಡೇ ಅಡುಗೆ ಮಾಡಬೇಕು, ಹಸ್ಬೆಂಡೇ ಇದು ಮಾಡಬೇಕು, ಅಥವಾ ಹೆಂಡತಿಗೆ ನಾರ್ಮಲ್ ಆಗಿ ನನಗೆ ಹೋಗಿ ನೀರು ತಗೊಂಬಾ ಅಂತಾನೂ ಹೇಳಿಲ್ಲ ಅವ್ರು ನನಗೆ ಇವತ್ತಿನವರೆಗೂ. ಸೊ ಈಗ ನಾನು ಅಷ್ಟೇ, ನನಗೆ ಏನಾದರೂ ಬೇಕಾದ್ರೆ ತಗೋಬಾ ಅಂತ ಹಿಂಗೆ ಹೇಳಲ್ಲ, ಸ್ವಲ್ಪ ನೀರು ತರ್ತೀಯ ಈ ಥರ ಒಂದು. ಅದು ಇಟ್ಸ್ ನಾಟ್ ದಟ್. ಇವಾಗ ನಮ್ಮ ಮದುವೆ ಆಗಿದ್ದು 4th ಇಯರ್ 3rd ಇಯರ್ ಆಲ್ಮೋಸ್ಟ್ ರನ್ನಿಂಗ್ ನಡೀತಾ ಇರೋದು. ಸೊ ಇವತ್ತೆರಡಿಗೂ ಸೇಮ್, ವಿ ಆರ್ ದ ಸೇಮ್. ನಾವು ಎಲ್ಲ ಹೋಗ್ತಾ ಇವಾಗ ಒಂದು ಬೇಬಿ ಬರುತ್ತೆ, ನಿಮ್ಗೆ ಅನ್ಸುತ್ತೆ ಬೇಬಿ ಬಂದ್ಮೇಲೆ ನೋಡ್ತೀರಾ ನೀವು ಅಂತ. ನಾವು ಇವತ್ತಿನವರೆಗೂ ಒಂದೇ ಥರನೇ ಇರೋದು ಆ್ಯಂಡ್ ಒಂದೇ ಥರನೇ ಇರ್ತೀವಿ ಅನ್ನಿಸ್ತಾ ಇದೆ. ಬಿಕಾಸ್ ಇದೇ ನಾವು ಅಷ್ಟೇ, ಇನ್ನು ಹೆಂಗೂ ಚೇಂಜ್ ಆಗೋ ಅಂಥ ಸಿಚುವೇಶನ್ಸ್ಗಳು ಇಲ್ಲ ನಮಗೆ. ಯಾಕಂದರೆ ಆಲ್ಮೋಸ್ಟ್ ಎಲ್ಲ ನೋಡ್ಬಿಟ್ಟಿದ್ದೀವಿ, ಅಪ್ಸ್ ಆ್ಯಂಡ್ ಡೌನ್ಸ್ ಏನೇನೆಲ್ಲ ಆಗುತ್ತೆ ಲೈಫಲ್ಲಿ. ಅಂದರೆ ಕ್ರೂಷಿಯಲ್ ಸಿಚುವೇಶನ್ಸ್ ಆಗಲಿ ಅಥವಾ ಎಲ್ಲ ಥರ ಮೋಸ್ಟ್ ಆಫ್ ದ ಸಿಚುವೇಶನ್ಸ್ ಗೋತ್ರು ಮಾಡಿದ್ದೀವಿ. ಸೊ ಅದರಿಂದ ಇದು ನಾವು ಹಿಂಗೇನೆ. ಇನ್ನು ಮುಂದೆನೂ ಎಷ್ಟು ಟೈಮ್ ಎಷ್ಟಾಗ್ತದೆ? 19 ಮಿನಿಟ್ಸ್ ಕಟ್ ಮಾಡಿದ್ರೆ ಒಂದು 15 ನಿಮಿಷ ಬರ್ಬೋದು. ಬೇಕಾದ್ರೆ ಸಿಚುವೇಶನ್ ಹಿಂಗಾಗುತ್ತೆ, ಇಬ್ಬರು ಸೇರ್ಕೊಂಡು ಒಂದೇ ಸರಿ ಕಿಚನ್ಗೆ ಹೋಗ್ತೀವಿ, ಏನೋ ಮಾಡೋಕೆ ಹೋಗ್ತೀವಿ, ಯಾಕೆ ಹೋಗುತ್ತೆ, ಆ ಥರ ಏನೋ ಮಾಡ್ಕೋಬೋದು. ಬಟ್ ಬಂಗಾರ ಅಡುಗೆ ನನಗೆ ಸಿಕ್ಕಾಪಟ್ಟೆ ಇಷ್ಟ, ಅದಂತೂ ನಿಜ. ಅದೇ ನಂಬಲ್ಲ, ನಾನೇನು ಮಾಡಿ. ಯಾಕಂದರೆ ನನ್ನ ಅಡುಗೆ ನನಗೆ ಯಾವುದೋ ಕೆಲವೊಂದು ಫುಡ್ ಇಷ್ಟ ಆಗುತ್ತೆ, ಕೆಲವೊಂದು ಫುಡ್ ಇಷ್ಟ ಆಗಲ್ಲ, ಹಾಗೆ. ಸೊ ಚೈಲ್ಡ್ ಥರ ಆಡ್ತೀನಿ, ಅದಕ್ಕೆ ಇಷ್ಟು ಆನ್ಸರ್ ಸಿಕ್ಕಿದೆ. ನಮಗೆ ಕ್ಲೋಸೆಸ್ಟ್ ಪರ್ಸನ್ ಹತ್ರ ನಾವು ಹಾಗೆ ಇರ್ತೀವಿ ಅನ್ನೋದು ಒಂದು. ಅದು ಯಾರು ನಿಮ್ಗೆ ಸ್ಪೇಸ್ ಕೊಡ್ತಾರೆ, ನಿಮ್ಗೆ ಫ್ರೀಡಮ್ ಕೊಡ್ತಾರೆ, ಆ ಪ್ಲೇಸಲ್ಲಿ ನೀವು ಹಾಗೇನೆ ಆಗ್ತೀರಾ ಅಷ್ಟೇ. ಆ್ಯಕ್ಚುಲಿ ನನಗೆ ಆಸ್ಕ್ ಮೀ ಎನಿಥಿಂಗ್ ಅಲ್ಲಿ ಕೇಳಿದ್ದಲ್ಲ, ಇವತ್ತು ಬೆಳಗ್ಗೆ ಹಿಂಗೆ ಕಣ್ಣು ಬಿಟ್ಟಿದ ತಕ್ಷಣ ನೋಡಿದ ಕಾಮೆಂಟು. ಬೇಳೆ ಆ್ಯಕ್ಚುಲಿ ಯಾರು ಹೇಳಿದ್ದು ಅಂತಂದರೆ, ಬಿ ರಾಜ್ ಶೆಟ್ಟಿ 143 ಅವರೇ
ಓಕೆ, ನಿಮಗೆ ನಾನು ಇದ್ರ ಬಗ್ಗೆ ಆನ್ಸರ್ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಬೇಳೆ ಹೆಸರು ಗೊತ್ತಿಲ್ಲದೆ ಇರೋಳು ಹೇಗೆ ಇಷ್ಟು ಬೇಗ ಪ್ರಮೋಷನ್ ಮಾಡೋ ಲೆವೆಲ್ಗೆ ಬೆಳೆದ್ಲು? ಆಂಗ್ರಿ 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 ಎಮೋಜಿ. ಸೊ ಬೇಳೆ ಹೆಸರು ಗೊತ್ತಿಲ್ಲದೆ ಇರೋಳಿಗೆ ಕನ್ನಡ ಗೊತ್ತಿಲ್ಲ ಅಂತಲ್ಲ, ಕನ್ನಡ ಗೊತ್ತಿಲ್ಲ ಅಂತಲ್ಲ ಪಾಯಿಂಟು. ಬೇಳೆ ಹೆಸರು ಗೊತ್ತಿಲ್ಲ, ಹೌಕಮ್ ಒಂದು ಹುಡುಗಿಗೆ ಬೇಳೆ ಹೆಸರು ಗೊತ್ತಿರಲ್ಲ ಅನ್ನೋದು ಅವ್ರ ಪಾಯಿಂಟು. ಕನ್ನಡದಲ್ಲಿ ಗೊತ್ತಿಲ್ಲ ಅಂತ ಅವ್ರಿಗೆ ನನ್ ಮಲಯಾಳಿ ಅಂತಾನೆ ಗೊತ್ತಿಲ್ಲ. ಅದಕ್ಕೆ ನನ್ಗೆ ಅವ್ರ ಬಗ್ಗೆ ಕೋಪ ಯಾಕೆ ನನಗೆ ಬರ್ತಿಲ್ಲ ಅಂತಂದ್ರೆ, ಈಗ ನಾನು ಹೇಳ್ದೆ ಅವಾಗಲೇ, ಕಾಲೇಜಲ್ಲಾಗಲಿ ಸ್ಕೂಲಿಂದಾಗಲಿ ನನಗೆ ಕನ್ನಡ ಗೊತ್ತು. ಅಂಡ್ ಕೆಲವು ಮೂವೀಸ್ ನೋಡ್ತೀನಿ, ಆಚೆ ಪರಿಚಯ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸು ಅವರು ಇವರು. ಬೇಸಿಕಲಿ ನನಗೆ ಹಾಗೆ ಕನ್ನಡ ಗೊತ್ತು, ಓದ್ಕೊಂಬಂದಿದ್ದು ಲ್ಯಾಂಗ್ವೇಜ್ ಕನ್ನಡ. ಸೊ ಬೇಳೆಯಲ್ಲಿ ಏನೇನೆಲ್ಲ ಬೇಳೆ ಇದೆ ಅಂತ ನೀವು ಬುಕ್ಕಲ್ಲಿ ಓದ್ತೀರಾ, ನೀವು ಓದಿದ್ಯಾ? ಇವ್ರು ಆಬ್ವಿಯಸ್ಲಿ ಇವರು ಕನ್ನಡ ಎಲ್ಲ ಓದ್ಕೊಂಡ್ ಬಂದಿರೋರೆ. ಸೊ ನನಗೆ ಎಲ್ಲ ಥರ ನಾನು ಕನ್ನಡ ಆಲ್ಮೋಸ್ಟ್ ಎಲ್ಲ ಯೂಸ್ ಮಾಡ್ತಾ ಇದ್ದೀನಿ, ಆಲ್ಮೋಸ್ಟ್ ನಾನು ಎಲ್ಲ ಟರ್ಮ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಯಾವ್ಯಾವ ಬೇಳೆ ಅನ್ನೋದು ನಮ್ಮ ಮನೆ ಕಿಚನ್ ಒಳಗೆ ಬರೋ ಅಂಥ ಕಾನ್ಸೆಪ್ಟು. ನಮ್ಮ ಮನೆ ಕಿಚನಲ್ಲಿ ಯಾವ ಭಾಷೆ ಇರುತ್ತೆ? ಮಲಯಾಳಂ ಇರುತ್ತೆ. ಸೊ ನನಗೆ ಮಲಯಾಳಂಗಳು ಗೊತ್ತು ಬಿಟ್ಟರೆ ಕನ್ನಡದಲ್ಲಿ ಗೊತ್ತಿಲ್ಲ. ಆ್ಯಂಡ್ ಮೋರ್ ಓವರ್ ಏನಂತಂದರೆ, ಆ ವಿಡಿಯೋದಲ್ಲಿ ಏನಿದೆ ಗೊತ್ತಾ, ನಾನು ಬೇಳೆ ಹೆಸರು ಹೇಳಬೇಕು ಹೇಳಬಾರ್ದು ಅನ್ನೋದಲ್ಲ. ಫಾರ್ ಎಕ್ಸಾಂಪಲ್, ಈಗ ನನಗಿದು ಯಾವುದೋ ಒಂದು ಟರ್ಮ್ ಹೇಳ್ಕೊಡ್ತಿದ್ದಾರೆ ಅಂತಂದರೆ ನಾನು ಬೇಕು 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 ಅಂದರೆ ತಪ್ಪು ಮಾಡೋಂಥ ಸಿಚುವೇಶನ್ಸ್ ಬರುತ್ತೆ. ಆ ಒಂದು ಕ್ಯೂಟ್ನೆಸ್ ಇದಕ್ಕೆ ಅಷ್ಟೇ, ಅದು ಇನ್ನೇನಕ್ಕೂ ಅಲ್ಲ ಅದು. ಆ್ಯಂಡ್ ಅಷ್ಟು ಮೆಮೊರಿ ಇಲ್ವಾ, ಅಲ್ಲಿರೋದು ಓದ್ಕೊಂಡು ಹೇಳ್ಬೋದಲ್ಲ ಅಂತ ನನಗೂ ಬರುತ್ತೆ. ಅಂದರೆ ಅದೇನು ಅಲ್ಲಿರೋದು ನೋಡ್ಕೊಂಡು ಹೇಳೋದು, ನಾನು ಅಲ್ಲಿ ನೋಡ್ಕೊಂಡು ಹೇಳೋದಲ್ಲ ಪಾಯಿಂಟು. ಅಲ್ಲಿ ನಾವು ಏನು ಮಾತಾಡ್ತಿದ್ದೀವಿ, ಆ ಕ್ಯೂಟ್ನೆಸ್ಸು, ಆ ಒಂದು ಸಿಚುವೇಶನು, ಆ ಮೂಮೆಂಟ್ನ ಎಂಜಾಯ್ ಮಾಡ್ತಿರೋದು, ನಗ್ತಿರೋದು, ಫನ್, ಇದೆಲ್ಲನೇ ಅದರಲ್ಲಿ ಅಷ್ಟೇ ಇರೋದು. ಸೊ ಬೇಳೆ ಹೆಸರು ಗೊತ್ತಿಲ್ಲದಿರೋಳು ಪ್ರಮೋಷನ್ ಮಾಡೋದು ಹೆಂಗೆ ಅಂತಂದರೆ, ಅದು ನಮ್ಮ ಅಕಾಡೆಮಿಕ್ಸ್ ನೋಡಿ ಆ್ಯಕ್ಚುಲಿ ಹೇಳಬೇಕು ಅಂದರೆ ನಮ್ಮ ಮಾರ್ಕ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಮಾರ್ಕ್ಸ್ ನೋಡಿ ಆ್ಯಕ್ಚುಲಿ ಜಡ್ಜ್ ಮಾಡೋಕ್ಕಾಗಲ್ಲ. ಸೊ ನಾನು ಆ ಸ್ಟೇಟ್ಮೆಂಟ್ ಹೇಳ್ತಾ ಇಲ್ಲ. ಇನ್ನೇನು ಹೇಳ್ಬೋದು, ಎಕ್ಸ್ಪೀರಿಯನ್ಸ್ ಅಲ್ಲ, ನಾನು ಅವ್ರು ಹೇಳ್ತಿರೋದು ಬೇಳೆ ಹೆಸರು ಗೊತ್ತಿಲ್ಲ ಅಂದರೆ ಇವಳು ಹೆಂಗೆ ಸಕ್ಸಸ್ ಆಗೋಕ್ಕೆ ಸಾಧ್ಯ ಆಗಿದ್ದು ಅನ್ನೋದು ಮೀನಿಂಗ್ ಕೊಡ್ತಾ ಇರೋದು. ಅಷ್ಟು ಪೆದ್ದಿ ಅನ್ನೋ ಥರ ಮೀನ್ ಮಾಡ್ತಿರೋದು. ನಾನು ಆಲ್ರೆಡಿ ಹೇಳಿದ್ದೀನಿ, ನಾನು ಆ್ಯಕ್ಚುಲಿ ಡಿಗ್ರಿ ಟೈಮಲ್ಲೇ ನಂದು ಕಷ್ಟಪಟ್ಕೊಂಡು UPSCನ ಒಂದು ಸ್ಟೇಜ್ವರೆಗೂ ಓದ್ಕೊಂಡು ಬಂದು ಡ್ಯೂ ಟು ಸಮ್ ಪರ್ಸ್ನಲ್ ರೀಸನ್ಸಿಂದ ಡ್ರಾಪ್ ಮಾಡಿರೋಳು ಅಂತ. ಅದನ್ನು ಇವತ್ತಿಗೂ ನನಗೆ ಗಿಲ್ಟ್ ಅನಿಸ್ತಾ ಇರುತ್ತೆ, ಯಾಕೆ ನಾನು ಅದನ್ನು ಬಿಡಬಾರ್ದಿತ್ತು, ಯಾಕೆ ಬಿಟ್ಟೆ ಅನ್ನೋದು. ಬಟ್ ದಟ್ಸ್ ಫೈನ್. ಏನೋ ಒಂದು ಪಡ್ಕೋಬೇಕು ಅಂದರೆ ಏನೋ ಒಂದು ಕಳ್ಕೋಬೇಕು ಅನ್ನೋದಕ್ಕೆ ಐ ಹ್ಯಾವ್ ಅಕ್ಸೆಪ್ಟೆಡ್. ಸೊ ಅಷ್ಟೇ. ಸೊ ನಿಮ್ಗೊಂದು ಐಡಿಯಾ ಬಂದಿರುತ್ತೆ. ಅಷ್ಟು ಈಸಿಯಾಗಿ ಬೇಳೆ ಗೊತ್ತಿಲ್ಲ ಅಂದ ತಕ್ಷಣ, ಫಾರ್ ಎಕ್ಸಾಂಪಲ್ ಹಳ್ಳಿ ಹುಡುಗಿಗೆ ಬೇಳೆ ಏನು ಅಂತ ಗೊತ್ತು, ರಾಕೆಟ್ ಸೈನ್ಸ್ ಇದು ಓದ್ತಿರೋರಿಗೆ ರಾಕೆಟ್ ಹೆಂಗೆ ಬಿಡೋದು ಅಂತ ಗೊತ್ತು. ಇಲ್ಲಿ ಬಂದು ಕೇಳಿದ್ರೆ ಅವ್ರಿಗೆ ಗೊತ್ತಿರ್ತಾ ಇದೆ. ಪ್ರತಿಯೊಂದು ಮನೆಯಲ್ಲೂ ಹೇಳ್ತಿರೋದು. ಹಳ್ಳಿ ಹುಡುಗಿ ಸಿಟಿ ಹುಡುಗಿ ಅಂತ ನಾನು ಹೇಳ್ತಾ ಇಲ್ಲ. ಒಬ್ರೊಬ್ರು ಮನೆಯಲ್ಲಿ ಒಬ್ರೊಬ್ರಿಗೆ ಒಂದೊಂದು ಟ್ಯಾಲೆಂಟ್ ಇರುತ್ತೆ ಅಷ್ಟೇ. ಈಗ ಅಲ್ಲಿರೋರಿಗೆ ಬೆಳೆ ಬಗ್ಗೆ ಕರೆಕ್ಟಾಗಿ ಗೊತ್ತಿತ್ತು ಅಂತಂದ್ರೆ, ಇಲ್ಲಿ ಇವಳಿಗೆ ಪ್ರಮೋಷನ್ ಬಗ್ಗೆ ಒಂದು ಕ್ರೈಟೀರಿಯಾ ಗೊತ್ತಿರಬಹುದು. ಇವಳಿಗೆ ರಾಕೆಟ್ ಬಿಡಕ್ ಗೊತ್ತಿಲ್ಲ ಅನ್ನೋದು ನಾನು ತಪ್ಪು ಅಂತ ಹೇಳ್ತಾ ಇಲ್ಲ, ಅಥವಾ ಅವ್ರಿಗೆ ಅಲ್ಲಿ ಬೇಳೆ ಗೊತ್ತಿಲ್ಲ ಅನ್ನೋದು ನಾನು ತಪ್ಪು ಅಂತ ಹೇಳ್ತಾ ಇಲ್ಲ. ಒಬ್ಬೊಬ್ರಿಗೆ ಒಂದೊಂದು ವಿಷಯ ಗೊತ್ತಿರುತ್ತೆ. ಹೇಳೋದು ಇಷ್ಟೇನಪ್ಪ, ನೀನು ಯಾರು ಕಮೆಂಟ್ ಹಾಕಿದ್ದೆ ನಿನಗೆ ನನ್ನ ರಿಪ್ಲೈ ಇಷ್ಟೇನೆ. ಅವಳಿಗೆ ಬೆಳೆ ಹೆಸರು ಗೊತ್ತಿಲ್ಲ, ಅವಳ ಅಡುಗೆ ಹೆಂಗಿರುತ್ತೆ ಅನ್ನೋದು ನಾನು ತಿನ್ನೋಡಿ, ನಿನಗೆ ಗೊತ್ತಾ? ಈಗ ನಾನು ಹೇಳೋದು ಇಷ್ಟೇನೆ, ಅವಳಿಗೆ ಬೆಳೆ ಬಗ್ಗೆ ಗೊತ್ತಿಲ್ಲ ಅಂತ ಅನ್ನೋದಲ್ಲ ಪಾಯಿಂಟ್. ಅವಳಿಗೆ ಎಷ್ಟು ನಾಲೆಡ್ಜ್ ಇದೆಯೋ ಅದ್ರ ಮೇಲೆ ಜಡ್ಜ್ ಮಾಡ್ರಿ. ಅದನ್ನ ಬಿಟ್ಬಿಟ್ಟು ಬೇಳೆ ಗೊತ್ತಿಲ್ಲ ನಿಮಗೆ ಗೊತ್ತಿಲ್ಲ ಅಂದ್ರೆ ಮಾತ್ರ ಆಡ್ಬಾರ್ದು. ಏನಕ್ಕೆ ಸುಮ್ಮನೆ ಯಾವ ಒಂದು ಇದನ್ನ ಇಟ್ಕೊಂಡು ಬಂದ್ಬಿಟ್ಟು ಕಮೆಂಟ್ ಹಾಕ್ತಾರೆ ಅಂತ ನಂಗಂತೂ ಗೊತ್ತಿಲ್ಲ. ಅಷ್ಟೇ ಗಾಯ್ಸ್, ಸ್ಟಾರ್ಟ್ ಮಾಡಿರೋದು. ಅದಕ್ಕೆ ಬೈ ಬೈ. ಓಕೆ, ಈ ಸೆಗ್ಮೆಂಟ್ ಇಲ್ಲಿಗೆ ಮುಗೀತು. ಅಷ್ಟೇ. ಇಷ್ಟೇ ಕ್ವಶನ್ಸ್ ನಾನು ನೋಡೋಣ ಮಾಡಿ ಇಟ್ಕೊಂಡಿರೋದು. ಇನ್ನು ಮಿಕ್ಕಿದ್ದು ಇನ್ನೇನೇನಾದರೂ ಡೌಟ್ಸ್ ಇತ್ತು ಅಂತಂದರೆ ನೆಕ್ಸ್ಟ್ ಏನಾದರೂ ತಿರ್ಗಾ ಮುಂದೆ ಏನೋ 3-4 ಮಂತ್ಸ್ ಇಲ್ಲ 5-6 ಮಂತ್ಸ್ ಎಲ್ಲ ಆದಮೇಲೆ ಯಾವಾಗಲೂ ಮಾಡ್ತೀವಿ ಅಂತಾರೆ, ಅಲ್ಲಿ ಡೆಫಿನೆಟ್ ಆಗಿ ಆನ್ಸರ್ ಮಾಡ್ತೀವಿ. ಆ್ಯಕ್ಚುಲಿ ಈ ಸತಿ ನನಗೆ ತುಂಬಾ ಕಡಿಮೆ ಕ್ವಶನ್ಸ್ ಬಂತು. ಸೊ ದ್ಯಾಟ್ ಮುಂಚೆ ಎಲ್ಲ ನಾನು ಹೇಳಿದೆ 2 ಸತಿ ನಾನು ಕ್ವಶನ್ಸ್ ಹಾಕಿದ್ದೆ ಅಂತ, ಅಲ್ಲಿ ತುಂಬಾ ಜಾಸ್ತಿ ಇತ್ತು ಕ್ವಶನ್ಸು. ಚೆನ್ನಾಗಿತ್ತು ಅದೆಲ್ಲ. ಇದೆಲ್ಲ ಬರೀ ಲೇಮ್ ಕ್ವಶನ್ಸ್ ಇತ್ತು. ಬಟ್ ದಟ್ಸ್ ವೈ ನಮಗೇನೋ ಈಸಿ ಆಯಿತು ವಿಡಿಯೋ ಮಾಡೋಕ್ಕೆ. 1 ವರ್ಡ್ ಆನ್ಸರ್ಸ್ ಹೇಳಿ ಮುಗಿಸ್ಬಿಟ್ವಿ. ಕೇಳಿ ಡೆಫಿನೆಟ್ಲಿ. ಗಾಬರಿ ಆಗ್ಬೇಡ್ರಿ, ಒಂದು ಬಗ್ಗೆ ಹೇಳೇ ಇಲ್ವಲ್ಲಪ್ಪ ಅಂತ. ಬಂಗಾರ 5th ಮಂತ್ ನಡೀತಾ ಇದೆ. ಮುಂದೊಂದು ಮತ್ತೆ ಹೋದೆ. 5th ಮಂತ್ ನಡೀತಾ ಇದೆ. ವಿಡಿಯೋ ನೋಡ್ತಿರಲ್ಲ, ಅಯ್ಯೋ ಇಷ್ಟೊತ್ತಾದ್ರೂ ಹೇಳಲೇ ಇಲ್ಲ, ವಿಡಿಯೋನೇ ಮುಗಿಸ್ಬಿಡ್ತಾರೆ. ಇವಾಗ ಏನು ಮಾಡೋದು? 5th ಮಂತ್ ನಡೀತಾ ಇದೆ. ಆ್ಯಂಡ್ ನನಗೆ ಎಷ್ಟೊಂದು ಜನ ಕೇಳ್ತಾ ಇದ್ರಿ, ಅಕ್ಕ ಸಿಂಪ್ಟಮ್ಸ್ ಆಗಲಿ ಅಥವಾ ನಿಮ್ಮದು ಪ್ರೆಗ್ನೆನ್ಸಿ ಬಗ್ಗೆ ಏನಾದರೂ ಡೌಟ್ಸ್ ಏನಾದರೂ ಇತ್ತು ಅಂತಂದರೆ ನನಗೆ ಡೆಫಿನೆಟ್ ಆಗಿ ಕಾಮೆಂಟಲ್ಲಿ ಕೇಳಿ. ಐ ವಿಲ್ ಡೆಫಿನೆಟ್ಲಿ ಮೇಕ್ ಅನ್ನೋದು ವಿಡಿಯೋ. ಐ ವಿಲ್ ಅದರ ಯಾವ ಥರ ಅಂತಂದರೆ ರಿಪ್ಲೈ ಇನ್ ಕೇಸ್ ಮಾಡಿಲ್ಲ ಅಂತಂದ್ರೂ ಅದ್ರ ಬಗ್ಗೆ ಅದನ್ನು ನೋಡಿರ್ತೀನಿ. ಕೆಲವೊಂದೆಲ್ಲ ಮಿಸ್ ಔಟ್ ಆಗಿರುತ್ತೆ ಅಷ್ಟೇ. ಅದ್ರ ಬಗ್ಗೆ ಬಂದು ಇನ್ನೊಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿ ಮಾತಾಡೋಣ ಅಲ್ವಾ? ಓಕೆ ಗಾಯ್ಸ್, ಆ್ಯಕ್ಚುಲಿ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ.
ಡೆಫಿನೆಟ್ಲಿ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹೇಳು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಬರೋ ಅಂಥ ವಿಡಿಯೋಸ್ಗೆ ಸಬ್ಸ್ಕ್ರೈಬ್ ಬಟನ್ ಹಾಕೊಂಡು ಸಬ್ಸ್ಕ್ರೈಬ್ ಮಾಡಿ. ಆಕ್ಚುಲಿ ನಾವು ನಿಜವಾಗ್ಲೂ ಹೇಳಬೇಕು ಅಂದರೆ ಯೂಟ್ಯೂಬಲ್ಲಿ ಯಾಕೆ ವಿಡಿಯೋಸ್ ಮಾಡ್ತಾ ಇಲ್ಲ ಅಂದರೆ, ಒಂದು ನಮ್ಮದೇ ತಪ್ಪು, ನಾವು ಕನ್ಸಿಸ್ಟೆಂಟ್ ಆಗಿಲ್ಲ, ಕಂಟಿನ್ಯೂಸ್ ಆಗಿ ವಿಡಿಯೋ ಹಾಕ್ತಾ ಇಲ್ಲ. ಹಾಕಿದ್ರೆ ತಾನೇ ಅದು ಮೆಜಾರಿಟಿ ಪೀಪಲ್ಗೆ ರೀಚ್ ಆಗುತ್ತೆ. ಹಾಗೆ ನಮಗೆ ಸಬ್ಸ್ಕ್ರಿಪ್ಷನ್ಸ್ ಬರ್ತಾ ಹೋಗುತ್ತೆ, ಅಂದರೆ ಸಬ್ಸ್ಕ್ರೈಬರ್ಸ್ ನೀವು ಬರ್ತಾ ಹೋಗ್ತೀರಾ. ಆಮೇಲೆ ಅದು ನಾವೇ ಹಾಕ್ತಾ ಇಲ್ಲ, ಸೊ ಸಬ್ಸ್ಕ್ರೈಬರ್ಸ್ ಬರ್ತಾ ಇಲ್ಲ ಅಂತ ನಾವೇ ಡಿಮೋಟಿವೇಟ್ ಆಗಿ ಕೂತಿದ್ದೀವಿ. ನಾವು ಹಾಕ್ತಾ ಮೋಸ್ಟ್ಲಿ ಸಬ್ಸ್ಕ್ರೈಬರ್ಸ್ ಬರ್ತಾರೆ, ಸೊ ದಟ್ ನಾವು ಮತ್ತೆ ಮೋಟಿವೇಟ್ ಆಗ್ತೀವಿ. ಸೊ ಅದರಿಂದ ಮೊದಲನೇ ಹೆಜ್ಜೆ ನೀವೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಹೊಸ ಬ್ರ್ಯಾಂಡ್ ಓಪನ್ ಮಾಡಿದೀವಿ, ಅಭಿರಾಬಾಯಿ ಬಂಧನ ಅಂತ. ಅದಕ್ಕೂ ಸಪೋರ್ಟ್ ಮಾಡಿ, ನಿಮ್ಮ ಪ್ರೋತ್ಸಾಹ ಯಾವಾಗಲೂ ಇದೇ ತರ ಇರ್ಲಿ ಅಂತ ಹೇಳ್ತಾ ಇದಕ್ಕೆ ನಾವು ಇಲ್ಲಿವರೆಗೂ ಬಂದಿರೋದು. ಇನ್ನೇನು ಇದೇ ತರ ಸಾಗಿಸ್ತೀರಾ ಅಂತ ಮುಂದೇನು ಇರುತ್ತೆ ಅಂತ ನಂಬಿದೀವಿ ಕೂಡ.